ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಐ ಆಮ್ ಬಾಹುಬಲಿ ದೇಸಾಯಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2016ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ 11ರಿಂದ 20ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವಾಗಲೇ ನಾವು 10ರಿಂದ 11ರವರೆಗಿನ ಪ್ರಶ್ನೆಗಳನ್ನು ನಮ್ಮದು ಕಳೆದ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ನಾವು ಜಡ್ ಸೀರೀಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದೇ ರೀತಿ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಇದರಲ್ಲಿ ನಾವು ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನೀಡ್ತಾ ಇದ್ದೀವಿ. 1000 MCQಗಳ PDF ಅನ್ನು ನೀಡ್ತೀವಿ. ಈ 40 ಟೆಸ್ಟ್ಗಳ ಪ್ರತಿಯೊಂದು ಟೆಸ್ಟ್ಗೆ ನೀವು ಅಟೆಂಡ್ ಆದ ನಂತರ ಸೊಲ್ಯೂಷನ್ PDF ಅನ್ನು ನೀಡ್ತೀವಿ. ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ನೀಡಲಾಗ್ತದೆ. ಸೊ ಇಲ್ಲಿ ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕೇವಲ ನಿಮಗೆ 999ನಲ್ಲಿ ಸಿಗ್ತಾ ಇದೆ. ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಆಗಸ್ಟ್ ಕೊನೆಯ ವಾರದಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ ಆಗುವ ಒಂದು ಸಂಭವವಿದೆ. ಸೊ ಇವಾಗಲೇ ನೀವೇನಾದರೂ ಪ್ರಿಪ್ರೇಷನನ್ನು ಆರಂಭ ಮಾಡಿದರೆ ಈಸಿಲಿ ನೀವು ಕ್ರ್ಯಾಕ್ ಮಾಡ್ಬೋದು. ಸೊ ನೀವೇನಾದರೂ ಈ 40 ಟೆಸ್ಟ್ಗಳಿಗೆ ಪ್ರಿಪ್ರೇಷನನ್ನು ಮಾಡಿದ್ರೆ ಇಲ್ಲಿ 2000 MCQಗೆ ಪ್ರಿಪೇರ್ ಮಾಡ್ತೀರಿ. ನಮ್ಮ 1000 MCQಗಳ PDF ಅನ್ನು ಓದಿದ್ರೆ ಇಲ್ಲಿ ಕೂಡ 1000 MCQಗಳ PDF ಅನ್ನು ಮಾಡ್ತೀರಿ. ನಮ್ಮ ಎಲ್ಲ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ನೀವು 2000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಟೋಟಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಸುಮಾರು 5000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ನೀವೇನಾದರೂ ಜಾಯ್ನ್ ಆಗೋದಿದ್ರೆ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ಈ 40 ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿಯೂ ಇವೆ, ಅದೇ ರೀತಿ ಇಂಗ್ಲೀಷ್ನಲ್ಲಿಯೂ ಕೂಡ ಇವೆ. ಇಲ್ಲಿ ಪ್ರಶ್ನೆ ಉತ್ತರ ವಿವರಣೆ ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿಯೂ ಸಿಗ್ತಾ ಇದೆ. ಅದೇ ರೀತಿ ಆಲ್ ದ ಟೆಸ್ಟ್ ಸೊಲ್ಯೂಷನ್ PDF, ದೆನ್ 1000 MCQs PDF, all are in English also. If you prepare for these 40 tests, we will be prepared for 2000 MCQs here, plus our 1000 MCQs PDF you can read, and also we are giving notes on each unit, and also we are covering the whole syllabus with MCQs, where we are nearly discussed by 2000 MCQs. So more than 5000 MCQs preparation will be done here. So let us move to the questions. Here the question number 11 is, identify the skills needed by present day teachers to make classroom teaching more efficient. First one, knowledge of technology. Second one, use of technology in classroom transactions. Third one, knowledge of students needs content mastery. Yes, here use of technology in classroom transaction is necessary. Yes, knowledge about technology, use of knowledge okay. Teachers must know how to use the technology, so we can take second one correct here. Knowledge of students of needs, yes, this is also needed. Content mastery, absolutely. So I think 2, 3, 4 are correct here. So let us check the answer. ಓಕೆ, ಕನ್ನಡದಲ್ಲಿ ಈಗಿನ ಶಿಕ್ಷಕರಿಗೆ ತರಗತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅಥವಾ ದಕ್ಷವಾಗಿ ಬೋಧಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಗುರುತಿಸಿ. ಒಂದು, ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ. ಎಸ್, 2 ತರಗತಿಯ ಕಾರ್ಯಕ್ರಮಗಳಲ್ಲಿ ತಂತ್ರಜ್ಞಾನದ ಉಪಯೋಗ. ಇಲ್ಲಿ ನೋಡಿ, 2 ಕೂಡ ತಂತ್ರಜ್ಞಾನದ ಬಗ್ಗೆನೇ ಹೇಳ್ತಾ ಇದ್ದೇವೆ. ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅದನ್ನು ಉಪಯೋಗ ಮಾಡುವುದು ಕೂಡ ಕ್ಲಾಸಲ್ಲಿ ಗೊತ್ತಿರಬೇಕು. ಹಾಗಾಗಿ ನಾವಿಲ್ಲಿ ಸೆಕೆಂಡ್ ಒನ್ ತಗೊಳ್ಬೋದು. ಸೊ ಥರ್ಡ್ ಒನ್, ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಬಗ್ಗೆ ತಿಳುವಳಿಕೆ. ಎಸ್, ವಿದ್ಯಾರ್ಥಿಗಳಿಗೆ ಯಾವ ವಿಷಯ ಬೇಕಾಗಿದೆ ಎಂಬುದು ಅವರಿಗೆ ತಿಳಿದು ಅವರ ಅಗತ್ಯಗಳೇನೇನು ಎಂಬುದು ತಿಳುವಳಿಕೆ ಇರಬೇಕು. ವಿಷಯದ ಬಗ್ಗೆ ಪಾಂಡಿತ್ಯವನ್ನು ಹೊಂದಿರಬೇಕು. ಸೊ your right answer is option C. Yes, option C is the right answer. 2, 3 and 4. Yes, option C, 2, 3 and 4 are correct here. Next question number 12. Whom do you like the most among the following types of teachers? One who uses option A, motion pictures as a result. Option B, charts and maps. Option C, white or blackboard occasionally. Option D, film projector along with white and or blackboard. Yes friends, here motion pictures, charts and maps, white and blackboard, film projectors, all these materials teachers have to use to attract the students' attention. Yes, to give the information very effectively. Yes, all are seems correct only here, but very nearest answer is in present day is, that is film projector along with white or blackboard. Yes, the teacher has to use film projector and also whiteboard or blackboard. So option D is the right answer here.
ಎಸ್ ಕೆಳಗೆ ಕೊಟ್ಟಿರುವವರೊಳಗೆ ಯಾವ ರೀತಿಯ ಬೋಧಕರನ್ನು ಹೆಚ್ಚಾಗಿ ನೀವು ಇಷ್ಟಪಡುತ್ತೀರಿ? ಆಪ್ಷನ್ ಎ ಕೊನೆಯ ಉಪಾಯವಾಗಿ ಚಲಿಸುವ ಚಿತ್ರಗಳನ್ನು ಉಪಯೋಗಿಸುವವರು, ಕೋಷ್ಟಕಗಳು ಮತ್ತು ನಕ್ಷೆಗಳನ್ನು ಉಪಯೋಗಿಸುವವರು, ಸಾಂದರ್ಭಿಕವಾಗಿ ಬಿಳಿ ಅಥವಾ ಕಪ್ಪು ಬೋರ್ಡುಗಳನ್ನು ಉಪಯೋಗಿಸುವವರು, ಫಿಲ್ಮ್ ಪ್ರೊಜೆಕ್ಟರ್ನೊಂದಿಗೆ ಬಿಳಿ ಅಥವಾ ಕಪ್ಪು ಬೋರ್ಡುಗಳನ್ನು ಉಪಯೋಗಿಸುವರು. ಇದೆಲ್ಲವೂ ಆಪ್ಷನ್ ಡಿ ಕೂಡ ನಿಮಗೆ ಸರಿಯಾಗಿಯೇ ಅನ್ನಿಸ್ತಾ ಇವೆ, ಹೌದಲ್ಲ? ಇಲ್ಲಿ ಚಲಿಸುವ ಚಿತ್ರಗಳನ್ನು ಕೂಡ ಶಿಕ್ಷಕ ಬಳಸಲೇಬೇಕು, ಕೋಷ್ಟಕ ನಕ್ಷೆಗಳನ್ನು ಕೂಡ ಶಿಕ್ಷಕ ಬಳಸಲೇಬೇಕು, ಬೋರ್ಡನ್ನು ಕೂಡ ಬಳಸಲೇಬೇಕು. ಅದರಲ್ಲಿ ಆಗದೆ ಇಲ್ಲಿ ತುಂಬ ಒಂದು ನಿಯರೆಸ್ಟ್ ಆದ ಆನ್ಸರ್ ಅಂತಂದರೆ ಫಿಲ್ಮ್ ಪ್ರೊಜೆಕ್ಟರ್ನೊಂದಿಗೆ ಕಪ್ಪು ಮತ್ತು ಬೋರ್ಡ್ ಎರಡನ್ನೂ ಉಪಯೋಗಿಸಬೇಕು. ಎಸ್, ಸೊ ಆಪ್ಷನ್ ಟಿ ಇಲ್ಲಿ ಸರಿಯಾಗಿದೆ. So question number 13. In communication, the reactions of the audience is called as option A feedback, option B coding, option C noise, option D decoding. Yes, in the communication reactions, for example, here the one person is sending the message, here one person is receiving the message. Yes, when this sender sends message to the receiver, yes, receiver will reply. For this reply in communication, it is known as the feedback, coding, noise, decoding. ಎಸ್, ಸಂವಹನದಲ್ಲಿ ಶ್ರೋತಗಳ ಪ್ರತಿಕ್ರಿಯೆಯನ್ನು ಹೀಗೆನ್ನುತ್ತಾರೆ: ಮರು ಮಾಹಿತಿ, ಸಂಕೇತೀಕರಣ, ಗದ್ದಲ, ವಿಸಂಕೇತೀಕರಣ. ಯಾವಾಗ ಸೆಂಡರ್ ರಿಸೀವರ್ಗೆ ಒಂದು ಮೆಸೇಜನ್ನು ಕಳಿಸ್ತಾನೆ, ರಿಸೀವ್ ಅದಕ್ಕೆ ಏನು ರಿಪ್ಲೈ ಮಾಡ್ತಾನೆ, ಅದಕ್ಕೆ ನಾವು ಏನಂತ ಕರಿತೀವಿ? ಎಸ್, ಇಟ್ ಈಸ್ ನೋನ್ ಆಸ್ ದಿ ಫೀಡ್ಬ್ಯಾಕ್. ವೆರಿ ಈಸಿ ಕ್ವಶನ್, ಐ ಹೋಪ್ ಯು ನೋ ದಿಸ್. ಎಸ್, ದಿಸ್ ಕ್ವಶನ್ ಇಸ್ ಫ್ರಮ್ ಕಮ್ಯುನಿಕೇಷನ್. ಎಸ್, ಕಮ್ಯುನಿಕೇಷನ್ ಒಂದು ಇಂಥ ಯೂನಿಟ್ ಇದೆ, ತುಂಬ ಚಿಕ್ಕದಾದ ಯೂನಿಟ್. ಅದೇ ರೀತಿ 5 ಪ್ರಶ್ನೆಗಳನ್ನು ಕೂಡ ಇದು ತಗೊಂಡು ಬರ್ತದೆ. ಸೊ ಪ್ಲೀಸ್ ಗೋ ಥ್ರೂ ದಿಸ್ ಯೂನಿಟ್. So okay, let us see what do you mean by feedback in communication. Feedback refers to the response or reaction of receiver to the sender's message. Okay, here you can see here sender is there. Okay, ಇಲ್ಲಿ ಮೆಸೇಜ್ ಕಳುಹಿಸುವವರು ಇದ್ದಾರೆ, here receiver is there. ಇವರು ಮೆಸೇಜ್ ಅನ್ನು ಪಡೆಯುವವರು. Yes, when sender sends message, yes, when sender sends message to the receiver, yes, receiver will decode it, and after decoding he is going to reply for the same message to the receiver. Yes, when again receiver is sending the message to the sender, it is known as the feedback. ಯಾವಾಗ ರಿಸೀವರ್ ಸೆಂಡರ್ಗೆ ಮರಳಿ ಮಾಹಿತಿಯನ್ನು ಕಳಿಸ್ತಾನೆ, ಅದಕ್ಕೆ ನಾವು ಏನಂತ ಕರಿತೀವಿ? ಫೀಡ್ಬ್ಯಾಕ್. ಫಾರ್ ಎಕ್ಸಾಂಪಲ್, ಸಿ ನಾವು ಐ ಆಮ್ ಗಿವಿಂಗ್ ಸಮ್ ಇನ್ಫಾರ್ಮೇಷನ್ on KSET 2016 paper 1 in this video. So you, after watching this, if you feel any confusion, you will comment in the comment box. Yes, some of our paid members will call me and ask. They will send us their queries in WhatsApp. It is known as the feedback. ಎಸ್, ಯಾವಾಗ ನಾನು ನಿಮಗೆ ಈ ವಿಡಿಯೋನ ಮಾಡಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ, ಎಸ್, ನಿಮಗೆ ತಿಳಿಲಿಲ್ಲ, ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ, ಅಥವಾ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟ್ ಮಾಡ್ತೀರಾ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತೀರಾ. ಇದಕ್ಕೆ ನಾವೇನಂತ ಕರಿತೀವಿ? ಫೀಡ್ಬ್ಯಾಕ್. ಎಸ್, ಕ್ವಶನ್ ನಂಬರ್ 14. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಮಾಸ್ ಮೀಡಿಯಮ್? Yes, each one of the not is which among the following is not a mass media communication? Option A newspaper, option B CCTV, option C radio, option D TV. ಈ ಕೆಳಗಿನವುಗಳಲ್ಲಿ ಯಾವುದು ಸಮೂಹ ಮಾಧ್ಯಮ ಅಲ್ಲ? ಎಸ್, ವಾರ್ತಾ ಪತ್ರಿಕೆಗಳು, CCTV, ರೇಡಿಯೋ, ದೂರದರ್ಶನ. ಎಸ್, ಮಾಸ್ ಮೀಡಿಯಾ ಮೀನ್ಸ್, yes, here we can reach large number of members. Yes, newspapers. Yes, by newspaper also we can give information to the large number of people. Radio also same. TV also large number of people can acquire the information. But when it comes to CCTV, yes, CCTV it is not a mass media. ಇಲ್ಲಿ CCTV ಎಂಬುದು ಮಾಸ್ ಮೀಡಿಯಾ ಅಲ್ಲ. ಯಾಕಂತಂದರೆ ವಾರ್ತಾಪತ್ರಿಕೆ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಇವುಗಳ ಮೂಲಕ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ನೀಡ್ತೀವಿ. ಬಟ್ CCTV ಆಗಲ್ಲ. So option B is the correct answer. Yes, mass media means mass media refers to diverse array of media technologies that reach a large number of audience. Please remember it. Mass media reach large number of audience. Yes, ಈ ಸಮೂಹ ಮಾಧ್ಯಮ ಹೆಚ್ಚಿನ ಜನರನ್ನು ಸಂಪರ್ಕ ಮಾಡ್ತದೆ. The technologies through this communication takes place include variety of outlets. For example, films, radio, recorded music, television. Yes, these are all examples for the mass media communication. Yes, next
Kinesics refers to voice quality, visual appearance, content delivery, body language. ಅಂಗ ಮುದ್ರಾ ವಿನ್ಯಾಸ ಎಸ್ ಧ್ವನಿಯ ಗುಣಮಟ್ಟ ಕೈನೆಸಿಕ್ಸ್ ತಿಳಿಸುವುದು. ದೃಷ್ಟಿಗೋಚರ ವಿಷಯ ನಿರೂಪಣೆ ಅಂಗಾಭಿವ್ಯಕ್ತಿ. ಎಸ್ ಇಲ್ಲಿ ಕನ್ನಡದಲ್ಲಿ ಆಲ್ರೆಡಿ ಪ್ರಶ್ನೆಯಲ್ಲಿನೇ ಉತ್ತರ ಇದೆ. ಅಂಗ ಮುದ್ರಾ ವಿನ್ಯಾಸ ಅಂತಂದರೆ ಅಂಗಾಭಿವ್ಯಕ್ತಿ. ಎಸ್ ಕೈನೆಸಿಕ್ಸ್ ರೆಫರ್ಸ್ ಟು ಬಾಡಿ ಲ್ಯಾಂಗ್ವೇಜ್. ಎಸ್ ನೀವು ಅದಕ್ಕೆ ಸ್ವಲ್ಪ ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. ಕೆಲವೊಂದು ಸಾರಿ ಪ್ರಶ್ನೆಯಲ್ಲಿನೇ ಉತ್ತರ ಇರ್ತದೆ ನೋಡಿ. ಇಲ್ಲಿ ಮುದ್ರಾ ವಿನ್ಯಾಸ ಅಂದರೆ ಅಂಗಾಭಿವ್ಯಕ್ತಿ. Yes, then what do you mean by kinesics? Kinesics refers to body language. Yes, when we use body language in the communication process, it is known as the kinesics. Yes, here you can see kinesics communication. It is all about communication through our body movements. Yes, for example, gestures, facial expressions. Yes, it is all about non-verbal communication. Please remember it. It is non-verbal coding in communication. Yes, kinesics, it is non-verbal behavior. It also includes communicating using body as a whole. Yes, kinesics ನಲ್ಲಿ ಏನು ಮಾಡ್ತೀವಿ ನಾವು ಬಾಡಿ ಲ್ಯಾಂಗ್ವೇಜ್ ಮೂಲಕ ಕಮ್ಯುನಿಕೇಷನನ್ನು ಮಾಡ್ತೀವಿ. ಇಲ್ಲಿ ಇದು ಒಂದು ಪೂರ್ತಿಯಾಗಿ ನಮ್ಮ ಮುಖದ ಹಾವಭಾವಗಳಾಗಿರ್ಬೋದು ಅಥವಾ ನಮ್ಮ ಮಾತನಾಡೋದನ್ನೇ ನಾವು ನೀಡುವ ಸೂಚನೆಗಳಾಗಿರ್ಬೋದು. ಎಸ್ ಈ ಉದಾಹರಣೆಗೆ ಕ್ಲಾಸ್ನಲ್ಲಿ ಟೀಚರ್ ನಿಮಗೆ ಪ್ರಶ್ನೆಗಳನ್ನ ಕೇಳಿದರೆ ನಾವೇನು ಮಾಡ್ತೀವಿ, ಕೈಯನ್ನು ಎತ್ತೀವಿ. ಅದರ ಅರ್ಥ ನಮಗೆ ಉತ್ತರ ಗೊತ್ತಿದೆ ಅಂತ ಟೀಚರ್ ತಿಳ್ಕೊಳ್ತಾರೆ. ಇದು ಒಂದು ಕೈನೆಸಿಕ್ಸ್. ಇಲ್ಲಿ ಕೂಡ ಹಲವಾರು ಎಕ್ಸಾಂಪಲ್ ಇವೆ, ನೀವು ನೋಡ್ಬೋದು. ಹಿಯರ್ ಎಕ್ಸಾಂಪಲ್ಸ್ ಆರ್ ದೇರ್. ಸಿ ಐ ರಿಯಲಿ ವಾಂಟ್ ದಟ್ ಜಾಬ್ ಮಿಸ್ಟರ್ ಬ್ರೌನ್. So see for this he wants a job, so he is giving expression like this. Yes, he has got the job. See his expression. Yes, see I am guilty. When we feel guilty, yes, when we are saying sorry to someone else, we do our body movements like this. Now listen, when we are giving ordering, yes, our body movement is different. Yes, tired. So these are the examples for kinesics. Question number 16. The communication instrument which is owned by the maximum number of people in our country is. Yes, which communication instrument is having more number of people in our country? Radio, TV, mobile phone, ಕಂಪ್ಯೂಟರ್. ನಮ್ಮ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಹೊಂದಿರುವ ಸಂಪರ್ಕ ಮಾಧ್ಯಮ ಯಾವುದು? ರೇಡಿಯೋ, ದೂರದರ್ಶನ, ಮೊಬೈಲ್ ಫೋನ್, ಕಂಪ್ಯೂಟರ್. ಇಟ್ಸ್ ವೆರಿ ಈಸಿ ಕ್ವಶನ್. ಐ ಹೋಪ್ ಯು ಆಲ್ ನೋ ಇಟ್. ದ ರೈಟ್ ಆನ್ಸರ್ ಇಸ್ ಮೊಬೈಲ್ ಫೋನ್. ಇಲ್ಲಿ ಸರಿಯಾದ ಉತ್ತರ ಮೊಬೈಲ್ ಫೋನ್. ಎಸ್ ಕ್ವಶನ್ ನಂಬರ್ 17. ಗೆಸ್ಚರ್ಸ್ ಆರ್ ಗುಡ್ ಎಕ್ಸಾಂಪಲ್ ಫಾರ್ ಆಪ್ಷನ್ ಎ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್, ಆಪ್ಷನ್ ಬಿ ನಾನ್ ವರ್ಬಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಎಸ್ ಭಾವಾಭಿನಯಗಳು ಇದಕ್ಕೆ ಒಳ್ಳೆಯ ಉದಾಹರಣೆ. ಭಾಷಾ ಸಂವಹನ, ಪದರಹಿತ ಸಂವಹನ, ಸಂವಹನ, ಅಂತರ್ವ್ಯಕ್ತಿ ಸಂವಹನ. ಎಸ್ ಇನ್ ದ ಪ್ರೀವಿಯಸ್ ಕ್ವೆಶ್ಚನ್ ಓನ್ಲಿ ವಿ ಡಿಸ್ಕಸ್ಡ್. ಎಸ್ ಗೆಸ್ಚರ್ಸ್ ಆರ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಎಸ್ ಗೆಸ್ಚರ್ಸ್ ಅಂತಂದರೆ ಇವು ಪದರಹಿತ ಸಂವಹನಕ್ಕೆ ಉದಾಹರಣೆ ಅಂತ ಓದಿದ್ದೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೆಸ್ಚರ್ಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ವೆನ್ ಸ್ಟೂಡೆಂಟ್ಸ್ ರೈಸಸ್ ಹಿಸ್ ಹ್ಯಾಂಡ್ ಇನ್ ದ ಕ್ಲಾಸ್, ಎಸ್ he won't speak. Yes, he is giving the message by his body movements, by gestures. Yes, gestures are non-verbal communication. Here you can see non-verbal communication is the transmission of message or signals through a non-verbal platform such as facial expression, gesture, posture or body language. Yes, it uses social cues, kinesics, distance, physical environment, voice and touch. Okay, here you can see happiness. Yes, when you feel happiness, your facial expression different. If you are in sad, your expression is different. Fear, anger. Yes, these are all examples for gestures or non-verbal communication. Question number 18. In communication, channel refers to. Yes, option A message, option B content, option C decoding, option D medium employed. ಸಂವಹನದಲ್ಲಿ ವಾಹಿನಿಯು ತಿಳಿಸುವುದು ಸಂದೇಶ, ವಿಷಯ, ವಿ ಸಂಕೇತ ಬಳಸಿಕೊಂಡ ಮಾಧ್ಯಮ. Yes, what do you mean by channel in communication? See, for example, here I want to give you some information regarding cassette. So I am having an information here. So I am giving this information to you all.
ಎಸ್ ನನ್ನ ಹತ್ರ ಇಲ್ಲಿ ಮಾಹಿತಿ ಇದೆ, ನಾನು ಈ ಮಾಹಿತಿಯನ್ನು ನಿಮಗೆಲ್ಲ ನೀಡ್ತಾ ಇದ್ದೀನಿ, ಹೆಚ್ಚಿನ ಜನರಿಗೆ ಇಲ್ಲಿ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಆದರೆ ಮಾಹಿತಿ ಯಾವ ರೀತಿ ನೀಡ್ತಾ ಇದ್ದೀನಿ? ಎಸ್, ಹೌ ಐ ಆಮ್ ಗೋಯಿಂಗ್ ಟು ಗಿವ್ ಇನ್ಫಾರ್ಮೇಷನ್ ಟು ಯು, ಹೌ ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಮೆಸೇಜ್ ಆರ್ ಇನ್ಫಾರ್ಮೇಷನ್ ಫ್ರಮ್ ಯು. It means here I am a sender and you are the receivers here. Yes, what I am using here to give information to you? Yes, I am using YouTube, right? So this YouTube is known as the channel. Yes, yes, through which medium we are giving the information, it is known as the channel. So channel is medium employed. Yes, so here YouTube, this is acting as a medium between me and you, between the sender and the receivers. So it is medium employed. Channel means medium employed. ಸಂವಹನದಲ್ಲಿ ವಾಹಿನಿ ಅಂತಂತಂದರೆ ಇದು ಬಳಸಿಕೊಂಡ ಮಾಧ್ಯಮ. ಉದಾಹರಣೆಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಲು ಯೂಟ್ಯೂಬನ್ನು ಏನು ಮಾಡ್ತಾ ಇದ್ದೀನಿ, ಮಾಧ್ಯಮವಾಗಿ ಬಳಸ್ತಾ ಇದ್ದೀನಿ. ಸೊ ಇದು ಒಂದು ಚಾನಲ್. ಎಸ್, ಇಲ್ಲಿ ಕೂಡ ನೀವು ನೋಡ್ಬೋದು, ಇನ್ ಕಮ್ಯುನಿಕೇಷನ್ ಪ್ರಾಸೆಸ್ ಅ ಮೀಡಿಯಮ್, ಇಟ್ ಈಸ್ ಅ ಚಾನಲ್ ಆರ್ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್. ಇಟ್ ಮೀನ್ಸ್ ಬೈ ವಿಚ್ ಇನ್ಫಾರ್ಮೇಷನ್ ಈಸ್ ಟ್ರಾನ್ಸ್ಮಿಟೆಡ್ between sender and the receiver. So channel, it is a medium between the audience and the sender. Yes, here you can see sender taking an initiative to send the message. Yes, he will receivers, they will receive the information and they will give the feedback, and sender is using message filling the communication gap. It means here he will use the medium, here he will use the channel, that may be radio, yes, that may be TV. Yes, it is known as the channel. Question number 19. Among the four terms marked A to D, three terms are similar, one is dissimilar. Find the one that is not similar. Moon, Saturn, Venus, Earth. ಎಸ್, ಎ ಇಂದ ಡಿ ವರೆಗೆ ಕೊಟ್ಟಿರುವ 4 ಪದಗಳಲ್ಲಿ 3 ಪದಗಳು ಸದೃಶ್ಯವಾಗಿವೆ, ಒಂದು ಸದೃಶ್ಯವಾಗಿಲ್ಲ. ಅದನ್ನು ಕಂಡುಹಿಡಿಯಿರಿ. ಮೂನ್, ಸ್ಯಾಟರ್ನ್, ವೀನಸ್, ಚಂದ್ರ, ಶನಿ, ಶುಕ್ರ, ಭೂಮಿ. ಎಸ್, ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಮೂನ್. ಮೂನ್ ಇಸ್ ದ ರೈಟ್ ಆನ್ಸರ್. ಚಂದ್ರ ಸರಿಯಾದ ಉತ್ತರ ಆಗಿದೆ. ಎಸ್, ವೈ ಆಲ್ ಆರ್ ಪ್ಲಾನೆಟ್ ಎಕ್ಸೆಪ್ಟ್ ಮೂನ್. ಎಸ್, ಇಲ್ಲಿ ಚಂದ್ರ ಮಾತ್ರ ಪ್ಲಾನೆಟ್ ಆಗಿಲ್ಲ, ಉಳಿದೆಲ್ಲವೂ ಕೂಡ ಪ್ಲಾನೆಟ್ಸ್ ಆಗಿವೆ. ಮೂನ್ ಈಸ್ ಆನ್ ಆಸ್ಟ್ರೋನಾಮಿಯಲ್ ಬಾಡಿ ಆರ್ಬಿಟಿಂಗ್ ಅರ್ತ್ and is the planets of natural satellite. Hence moon is the correct answer. Next, question number 20. Below an incomplete statement is followed by 4 possible alternative choices. Select the most appropriate that completes the statements. Okay, the half statement is beggars should not. Yes, beggars should not be given alms because it is very bad habit. It encourages them to remain idle and dependent on others. It is forbidden by law. They indulge in evil activities. Yes, it is incomplete sentence. You have to complete it. The beggars should not be given alms because. Yes, we should not give money to the beggars. Why? Because, yes, which is the appropriate sentence here. It is bad habit. No, we can't say. Then it is forbidden by law. No, not like that. They indulge in evil activities. No. So it encourages them. When we are giving money to the beggars, it will encourage them to remain idle and depend on the others. So it is the most appropriate here. So option B is the correct one. ಈ ಕೆಳಗೆ ಏನು ಮಾಡಿದ್ದಾರೆ, ಒಂದು ಅಪೂರ್ಣವಾದ ವಾಕ್ಯವನ್ನು ಕೊಟ್ಟಿದ್ದಾರೆ, ಅದಕ್ಕೆ 4 ಸಂಭವನೀಯ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಆಯ್ಕೆಯನ್ನು ಅಧ್ಯಯನ ಮಾಡಬೇಕು ನಾವಿಲ್ಲಿ. ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡಬಾರ್ದು, ಏಕೆಂದರೆ ಇದು ಒಂದು ಬಹಳ ಕೆಟ್ಟ ಅಭ್ಯಾಸ. ಸೊ ಇದು ವಾಕ್ಯವನ್ನು ಸರಿಯಾಗಿ ಪೂರ್ಣಗೊಳಿಸುವುದಿಲ್ಲ. ಕಾನೂನಿನ ಪ್ರಕಾರ ನಿಷೇಧಿಸಲ್ಪಟ್ಟಿದೆ, ಹಾಗೇನಿಲ್ಲ. ಕೆಲವು ಕೆಟ್ಟ ಚಟುವಟಿಕೆ ಸ್ವೇಚ್ಛರಾಗುತ್ತಾರೆ, ಹಾಗೇನಿಲ್ಲಲ್ಲ. ಸೊ ಆಪ್ಷನ್ ಬಿ ಏನಿದೆ, ನಾವು ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡಿದರೆ ನಾವು ನೀಡಬಾರ್ದು, ಏಕೆಂದರೆ ಇದು ಅವರನ್ನು ಮೈಗಣ್ಣರನ್ನಾಗಿಸುತ್ತದೆ, ಇತರರ ಮೇಲೆ ಅವಲಂಬಿಸುವಂತೆ ಮಾಡುತ್ತದೆ. ಅದರಿಂದ ಇಲ್ಲಿ ಬಿ ಸರಿಯಾದ ಉತ್ತರ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು KSET 2016 ಪೇಪರ್ 1 ಪತ್ರಿಕೆಗೆ ಸಂಬಂಧಿಸಿದಂತೆ 21ರಿಂದ 30ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ
And once again I would like to remind you about our KSET test series 2021. Here we are providing 40 mock tests, 1000 MCQs, PDF with answers of all the 40 tests, plus notes we are giving in English and also in Kannada, only at 999. If you want to join, you can contact these numbers. So for if you are preparing for paper 2 economics for KSET or UGC NET or MS SET, yes, here also we are providing you 20 mock test, PDF solution, notes, then previous years MEMS questions, yes, 1000 MCQs PDF, yes, they are available only at rupees 999. For commerce also we are having a comprehensive course. Okay friends, you can join our Telegram group. The link will be given in the description box. Yes, I wish all the best to all.